ನೋಡಿ, ಸಂಭ್ರಮದ ವಾತಾವರಣದಲ್ಲಿ ಸೂತಕದ ಛಾಯೆ ಆವರಿಸಿತ್ತು. ಆರ್ಸಿಬಿ ವಿನ್ ಆದ್ರು ಅಂತ ಹೇಳಿ ಸಂಭ್ರಮ ಮಾಡೋದಕ್ಕೆ ಬಂದಂತವರು ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ರು. ಸುಮಾರು 11 ಜನ ಸಾವನ್ನಪ್ಪಿದ್ದು ಈ ದುರಂತದಲ್ಲಿ. ಈ ಕೇಸ್ ಸಂಬಂಧ ಇನ್ನು ಸ್ವಲ್ಪ ಹೊತ್ತರಲ್ಲೇ 4 ಆರೋಪಿಗಳು ಕೋರ್ಟ್ಗೆ ಹಾಜರಾಗಿರ್ತಾರೆ. ಕಬ್ಬನ್ ಪಾರ್ಕ್ ಠಾಣೆಯ ಪೊಲೀಸರು ಈ 4 ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಿಕ್ಕಿದ್ದಾರೆ. 41ನೇ ಎಸಿಎಂಎಂ ಕೋರ್ಟ್ಗೆ ಈ 4ರನ್ನ ಪೊಲೀಸರು ಹಾಜರುಪಡಿಸಲಿಕ್ಕಿದ್ದಾರೆ. ಯಾರ್ಯಾರು ಆ 4 ಅಂತಂದ್ರೆ ನಿಖಿಲ್, ಸುನಿಲ್, ಸುಮಂತ್, ಕಿರಣ್ ಇವರು ಬಂಧಿತ ಆರೋಪಿಗಳು. ಇವರು ಕೆಎಸ್ಸಿಎ, ಡಿಎನ್ಎ, ಆರ್ಸಿಬಿ ಸಂಸ್ಥೆಗಳ ಪ್ರತಿನಿಧಿಸೋರು. ಸೊ ಈ 4ರನ್ನು ಈಗ ಖಾಕಿ ಅರೆಸ್ಟ್ ಮಾಡಿದೆ. ಸಂಜೆ ವೇಳೆಗೆ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯಲಿಕ್ಕಿದ್ದಾರೆ. 61ನೇ ಎಸಿಎಂಎಂ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಿ ಜೊತೆಗೆ ಅವರನ್ನ ಕಸ್ಟಡಿಗೆ ಪಡ್ಕೊಳ್ತಾರೆ. ಕಸ್ಟಡಿಗೆ ಪಡ್ಕೊಂಡು ಅವರನ್ನ ವಿಚಾರಣೆಗೊಳಪಡಿಸ್ತಾರೆ. ವಿಚಾರಣೆಯಲ್ಲಿ ಏನೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ನೋಡ್ಬೇಕಾಗುತ್ತೆ. ಈಗ 4 ಸರಿಯಾಗಿದ್ದಾರೆ. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಅರೆಸ್ಟ್ ಮಾಡಲಾಗಿದೆ. ಅವರೇ ಫಸ್ಟ್ ಬಂದ್ರಲ್ಲ, ಅವರೇ. ನೆಕ್ಸ್ಟ್ ಡಿಎನ್ಎ ಮ್ಯಾನೇಜ್ಮೆಂಟ್ ನ ಸಿಬ್ಬಂದಿ ಕಿರಣ್ ಮತ್ತು ಸುಮಂತ್ ಇಬ್ಬರನ್ನ ಅರೆಸ್ಟ್ ಮಾಡಿರೋದು. ಕಬ್ಬನ್ ಪಾರ್ಕ್ ಪೊಲೀಸರು ಮತ್ತು ಸಿಸಿಬಿ ಜಂಟಿಯ ಕಾರ್ಯಾಚರಣೆ ಮಾಡ್ತಾ ಇದೆ. ಮತ್ತೊಂದು ಕಡೆ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ಮುಂಬೈಗೆ ಹೋಗ್ತಾ ಇದ್ರು. ಇದರ ಮಾಹಿತಿಯನ್ನ ಅರಿತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ತಡೆ ಹಿಡಿದು ಅವ್ರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸಗಳಾಯಿತು. ಡಿಎನ್ಎ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಸುನಿಲ್ ಮ್ಯಾಥ್ಯೂ, ಕಿರಣ್ ಮತ್ತು ಸುಮಂತ್ ಇವರನ್ನು ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಅವರಿಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಸ್ಟೇಟ್ಮೆಂಟ್ಗಳನ್ನು ಪೊಲೀಸರು ಪಡ್ಕೊಂಡಿದ್ದಾರೆ. ಅದಲ್ಲದೆ ನೋಡಿ, ಮತ್ತೊಂದು ಕಡೆ ಕೆಎಸ್ಸಿಗೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಟಿಕೆಟ್ ಕೌಂಟರ್ನಲ್ಲಿ ಇಬ್ಬರು ಸಿಬ್ಬಂದಿಗಳಿದ್ರು. ಅವರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾಕೆಂತಂದ್ರೆ 1 ಗಂಟೆಗೇನೆ ಟಿಕೆಟ್ ಅನ್ನ ವಿತರಣೆ ಮಾಡಬೇಕು ಅಂತ ಒಂದು ಮೆಮೋವನ್ನು ಹೊರಡಿಸಲಾಗಿತ್ತು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಪೋಸ್ಟ್ ಕೂಡ ಹಾಕಲಾಗಿತ್ತು. ಆದ್ರೆ 3 ಗಂಟೆ ಆದ್ರೂ ಟಿಕೆಟ್ ಕೌಂಟರ್ ಅನ್ನ ತೆರೆದಿರಲಿಲ್ಲ, ಕೊಟ್ಟು ಇರಲಿಲ್ಲ. ಆಮೇಲೆ ಏಕಾಏಕಿ ಗೇಟ್ ಓಪನ್ ಮಾಡ್ಬಿಡ್ತಾರೆ, ಎಲ್ರಿಗೂ ಫ್ರೀ ಅಂತ ಹೇಳಿ. ಸೊ ಮಿಸ್ಕಮ್ಯುನಿಕೇಶನ್ ಆಗಿದೆ. ಸೊ ಹಾಗಾಗಿ ಈ ಸಂಬಂಧ ಅವರ ಬಳಿ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳೋದಕ್ಕೆ, ಹೆಚ್ಚಿನ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳೋದಕ್ಕೆ ಕೋರ್ಟ್ಗೆ ಹಾಜರುಪಡಿಸಿದ ನಂತರ ಅವರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಗೆ ಒಳಪಡಿಸ್ತಾರೆ. ಆಮೇಲೆ ಮತ್ತೊಂದು ಕಡೆ ಇನ್ನೂ ಮ್ಯಾಚ್ ಶುರುನೇ ಆಗಿರಲಿಲ್ಲ. ಅದಕ್ಕೂ ಮುಂಚೆನೆ ನಾವು ಗೆದ್ದು ಬಿಡ್ತೀವಿ ಅಂತ ಹೇಳಿ ಸೆಲೆಬ್ರೇಷನ್ಗೆ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಳ್ಳಲಾಗಿತ್ತು. ಅಂದ್ರೆ ವಿನ್ನಿಂಗ್ಗೂ ಮೊದಲೇ ನಿಶ್ಚಯ ಆಗಿಬಿಟ್ಟಿತ್ತು ಸೆಲೆಬ್ರೇಷನ್ ಹೆಂಗ್ ಮಾಡಬೇಕು, ವಿಕ್ಟರಿ ಪರೇಡ್ ಹೆಂಗ್ ಮಾಡಬೇಕು ಅಂತ ಸಿದ್ಧತೆಗಳ ಬಗ್ಗೆ. ಕಾರ್ಯಕ್ರಮ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಅದರ ಸಂಬಂಧಪಟ್ಟಂತೆ ಬಂದೋಬಸ್ತ್ ಏನಿಗಿರಬೇಕು, ಅದೆಲ್ಲದರ ಬಗ್ಗೆ ಕೆಎಸ್ಸಿಗೆ ಮನವಿ ಪತ್ರವನ್ನ ಕೊಟ್ಟಿತ್ತು. ಈ ಸಂಬಂಧ ಪೊಲೀಸರ ಎಫ್ಐಆರ್ ನಲ್ಲಿ ಮ್ಯಾಚ್ ಫಿಕ್ಸಿಂಗ್ ನ ಸುಳಿವೇನಾದ್ರೂ ಇದೆಯಾ ಅನ್ನುವಂತಹ ಅನುಮಾನ ಜೊತೆಗೆ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ. ಅದ್ ಯಾಕೆ ಚರ್ಚೆ ಆಗ್ತಾ ಇದೆ ಹೇಳ್ತೀನಿ. ಎಫ್ಐಆರ್ ನಲ್ಲಿರುವಂತಹ ಅಂಶವನ್ನ ನೋಡಿದ್ರೆ ವಿನ್ನಿಂಗ್ ಮೊದಲೇ ಗೊತ್ತಾಗಿತ್ತ ಅಂತ. ಜೂನ್ 3ನೇ ತಾರೀಕು 6 ಗಂಟೆ ಸುಮಾರಿಗೆ ಕೆಎಸ್ಸಿಗೆ ಮನವಿ ಮಾಡುತ್ತೆ, ಒಂದ್ ವೇಳೆ ಆರ್ಸಿಬಿ ಗೆದ್ರೆ ಸೆಲೆಬ್ರೇಷನ್ಗೆ ಅವಕಾಶ ಕೊಡಿ ಅಂತ. ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಅವಕಾಶವನ್ನ ಕೊಡಿ, ವಿಕ್ಟರಿ ಪರೇಡ್ಗೆ ಬಂದೋಬಸ್ತನ್ನ ಕಲ್ಪಿಸಿಕೊಡಿ ಅಂತ ಮನವಿ ಮಾಡಿರ್ತಾರೆ. ಎಫ್ಐಆರ್ ಅಂಶಗಳನ್ನ ನೀವು ಗಮನಿಸಿದ್ರೆ ಆರ್ಸಿಬಿಯದ್ದೇನಾದ್ರೂ ಮ್ಯಾಚ್ ಫಿಕ್ಸಿಂಗ್ ಆಗಿತ್ತಾ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಸಾಮಾಜಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಅಂದ್ರೆ ಕ್ಲಿಯರ್ ಕಟ್ ಆಗಿ ಇಲ್ಲಿ ಕನ್ಫ್ಯೂಷನ್ಸ್ ಗಳನ್ನ ಕ್ರಿಯೇಟ್ ಮಾಡಲಾಗ್ತಾ ಇದೆ. ಎಫ್ಐಆರ್ ನಲ್ಲಿರುವ ಅಂಶಗಳನ್ನ ಗಮನಿಸಿದ್ರೆ ಭಾರಿ ಅನುಮಾನ ಮೂಡುತ್ತೆ. ಆ ಎಫ್ಐಆರ್ ನಲ್ಲಿ ಏನಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ನೋಡಿ. ಮಾರ್ಕ್ ಮಾಡಿರುವ ಅಂಶವನ್ನ ನಾನು ಓದ್ತೀನಿ ಒಂದ್ಸಲ. 3ನೇ ತಾರೀಕು ಅಂದ್ರೆ 3/6/2025 ಅವತ್ತು ಸಂಜೆ 6 ಗಂಟೆಗೆ ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ವತಿಯಿಂದ ಶ್ರೀ ಶುಭೇಂದು ಘೋಷ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೆಎಸ್ಸಿಎ, ಇವರು ಆರ್ಸಿಬಿ ತಂಡದ ವಿಜಯೋತ್ಸವ ಕಾರ್ಯಕ್ರಮವನ್ನ 4/6/2025 ಸಂಜೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಚರಿಸುವ ಬಗ್ಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನ ಕಲ್ಪಿಸುವಂತೆ ಕೋರಿ ಪೊಲೀಸ್ ಠಾಣೆಯಲ್ಲಿ ಪಿಐ ಅವರಿಗೆ ಮನವಿ ಪತ್ರವನ್ನ ನೀಡಿರುತ್ತಾರೆ. ಈ ಮನವಿ ಪತ್ರ ಕೊಟ್ಟಿದ್ದು ಯಾವಾಗ? 3ನೇ ತಾರೀಕು, ಅಂದ್ರೆ ಅವತ್ತು ಮ್ಯಾಚ್ ನಡೀತಲ್ಲ ಅವತ್ತೇ. ಆದ್ರೆ ಸಂಜೆ 6 ಗಂಟೆಗೆ ಮನವಿ ಪತ್ರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಮ್ಯಾಚ್ ನಡೆಯೋದಕ್ಕೂ ಮುಂಚೆ. ಇನ್ನು ಟಾಸೇ ಆಗಿರಲಿಲ್ಲ ಅವಾಗ, 7 ಗಂಟೆಗೆ ಟಾಸ್ ಆಗಿದ್ದಲ್ವಾ. 6 ಗಂಟೆಗೆ ಮನವಿ ಪತ್ರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಏನಾದ್ರೂ ಮ್ಯಾಚ್ ಫಿಕ್ಸಿಂಗ್ ನ ಸುಳಿವೇನಾದ್ರೂ ಇತ್ತಾ ಹೀಗನ್ನುವಂತ ಚರ್ಚೆ ಅಥವಾ ಅನುಮಾನ ಮೂಡೋ ಸಹಜ. ಬಟ್ ಅಲ್ಲಿ ಮನವಿ ಪತ್ರದಲ್ಲಿ ಕೊಟ್ಟಿರೋದೇನು ಅದನ್ನು ಒಂದ್ಸಲ ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ. ಈ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳಿದ್ದಾವಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ ನಲ್ಲಿ. ವೆಂಕಟೇಶ್, ಒಂದ್ ಕಡೆ ಮನವಿ ಪತ್ರ, ಮತ್ತೊಂದ್ ಕಡೆ ಎಫ್ಐಆರ್, ಎರಡನ್ನೂ ಗಮನಿಸ್ತಾ ಇದ್ರೆ, ಅದರಲ್ಲೂ ಪ್ರಮುಖವಾಗಿ ಎಫ್ಐಆರ್ ನಲ್ಲಿರುವಂತಹ ಅಂಶಗಳನ್ನ ಗಮನಿಸ್ತಾ ಇದ್ರೆ ಒಂದಷ್ಟು ಅನುಮಾನಗಳು ಕ್ರಿಯೇಟ್ ಆಗ್ತಾ ಇದೆ. ಯಾಕೆ ಅಂತ
ಶರತ್, ಏನಂತ ಹೇಳಿದ್ರೆ ಈ 3ನೇ ತಾರೀಕು ಅಂದ್ರೆ ಈ ಒಂದು ದುರಂತ ಆದ್ಮೇಲೆ ಈ ಒಂದು FIR ದಾಖಲಾಗಿರುವಂತದ್ದು, ಅಂದ್ರೆ CM ಆದೇಶದ ನಂತರ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ FIR ದಾಖಲಾಗಿದೆ ಅಂತ ಹೇಳಿ. ಘಟನೆ ಆದ 24 ಗಂಟೆಗಳು ಕಳೆದ್ರು ಯಾವುದೇ FIR ಕೂಡ ದಾಖಲಾಗಿರೋದಿಲ್ಲ. ಸಾಕಷ್ಟು ಒತ್ತಡಗಳು ಕೂಡ ಬರುತ್ತೆ. ಹಾಗಾಗಿ ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ FIR ಅನ್ನ ದಾಖಲಿಸಿಕೊಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಒಂದಷ್ಟು ಪಾಯಿಂಟ್ ಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ 3ನೇ ತಾರೀಕು ಸಂಜೆ 6 ಗಂಟೆಗೆ ಬರ್ತಾರೆ. ಒಂದು ಠಾಣೆಗೆ ನಮಗೆ ಒಂದು ಪ್ರೋಗ್ರಾಮ್ ಮಾಡೋದಕ್ಕೆ ಅನುಮತಿ ಬೇಕು ಅಂತ ಹೇಳಿ, ಆದ್ರೆ ಆ ಒಂದು ಪ್ರೋಗ್ರಾಮ್ಗೆ ಅನುಮತಿಯನ್ನು ಕೊಡೋದಕ್ಕೆ ನಿರಾಕರಣೆ ಮಾಡಿ ಏನು ಒಂದು ವೇಳೆ ಮ್ಯಾಚ್ ಅನ್ನ ಗೆದ್ರೆ 3ನೇ ತಾರೀಕು ಬೆಳಗಿನ ಜಾವ 4 ಗಂಟೆವರೆಗೂ ಕೂಡ ಅಭಿಮಾನಿಗಳು ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಮರುದಿನ ನೀವು ಮತ್ತೆ ಕಾರ್ಯಕ್ರಮವನ್ನ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡೋದು ಕೂಡ ಕಷ್ಟ ಆಗುತ್ತೆ, ಅಭಿಮಾನಿಗಳನ್ನ ನಿಯಂತ್ರಣ ಮಾಡೋದು ತೀವ್ರ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅನುಮತಿ ಕೊಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಕೂಡ ಪೊಲೀಸರು ಖಡಕ್ ಆಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಇದರ ಮಧ್ಯೆ ಕೂಡ ಕಾರ್ಯಕ್ರಮವನ್ನ ಮಾಡಲೇಬೇಕಂತ ಹೇಳಿ ಹಠಕ್ಕೆ ಬಿದ್ದು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತದ್ದು. ಈ ಎಲ್ಲ ಅಂಶಗಳನ್ನು ಕೂಡ FIR ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ 3ನೇ ತಾರೀಕು ಸಂಜೆ 6 ಗಂಟೆಗೆ ಬಂದು ಏನು ಒಂದು ಕಾರ್ಯಕ್ರಮಕ್ಕೆ ಅನುಮತಿ ಬೇಕಂತ ಹೇಳಿ, ಅಂದ್ರೆ 4ನೇ ತಾರೀಕು ನಡೆಯುವಂತ ಕಾರ್ಯಕ್ರಮಕ್ಕೆ. ಹಾಗಾಗಿ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಈ CM ಆದೇಶದ ನಂತರ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗಿರುವಂತದ್ದು ಮತ್ತು FIR ಆದ ಮೇಲೆ ಒಂದಷ್ಟು ಜನನ ಅರೆಸ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾರೆ. ಯಾವಾಗ ಈ ಒಂದು ಒತ್ತಡಗಳು ಹೆಚ್ಚಾಗುತ್ತೋ ವಿರೋಧ ಪಕ್ಷಗಳಾಗಿರ್ಬೋದು, ಸಾರ್ವಜನಿಕ ವಲಯದಲ್ಲಾಗಿರ್ಬೋದು, ಮಾಧ್ಯಮಗಳಾಗಿರ್ಬೋದು, ಅಂದ್ರೆ ಕೇವಲ UDR ಅನ್ನ ಮಾತ್ರ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ದಾಖಲಿಸಿಕೊಂಡಿರ್ತಾರೆ. ಸೊ EDR ಅನ್ನ FIR ಮಾಡ್ಕೊಳ್ಬೇಕು ಅಂದ್ರೆ ಈ ಒಂದು ಏನು ಕಲ್ಪಬಿಲ್ಲ ಅಂತ ಏನು ಕರಿತೀವಿ ನಾವು ನರಾತಿ ಅಂತ ಹೇಳಿ, ಸೊ ಈ ಸಂಬಂಧಪಟ್ಟಂತೆ ನಾವು ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಳ್ಬೇಕಂತ ಹೇಳಿ ಒತ್ತಡಗಳು ಕೇಳುವಂತ ಸಂದರ್ಭದಲ್ಲಿ ಆಮೇಲೆ ಒಂದು FIR ಅನ್ನು ದಾಖಲಿಸಿಕೊಳ್ತಾರೆ. ಆ FIR ದಾಖಲಿಸಿಕೊಳ್ಳಕ್ಕೆ ಒಂದಷ್ಟು ಅಂಶಗಳು ಬೇಕು. ಆ ಅಂಶಗಳನ್ನ ನಾವು ತಿರಸ್ಕಾರ ಮಾಡಿದ್ದೀವಿ ಅಂತ ಹೇಳೋದಕ್ಕೂ ಕೂಡ ಕೆಲವು ವಿಚಾರಗಳು ಬೇಕು. ಹಾಗಾಗಿ ಆ ಒಂದು ಆಧಾರದ ಮೇಲೆ FIR ಅನ್ನು ದಾಖಲಿಸಿಕೊಂಡಿರುವಂತದ್ದು. ಜೊತೆಗೆ ಈ ಇವರಿಗೆ ಪೊಲೀಸರು ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಈ ಕಾರ್ಯಕ್ರಮಕ್ಕೆ ಪೊಲೀಸರನ್ನ ನಿಯೋಜನೆ ಮಾಡೋಕೆ ಕಷ್ಟ ಆಗುತ್ತೆ, ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಆಗಲ್ಲ. 2-3 ದಿನಗಳ ಕಾಲ ಬಿಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರಿಂದಾಗಿ ವ್ಯವಸ್ಥಿತವಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ಆಗುತ್ತೆ, ಯಾವುದೇ ತೊಂದರೆ ಆಗಲ್ಲ. ಮತ್ತೆ ಈ ಕಾರ್ಯಕ್ರಮ ನಡೆಯೋದಕ್ಕೂ ಮುಂಚೆ ಕೂಡ KSC ಅಧಿಕಾರಿಗಳ ಜೊತೆ ಪೊಲೀಸರು ಕೂತು ಚರ್ಚೆಯನ್ನ ಮಾಡ್ತಾರೆ. ಈ ಒಂದು ಏಕಾಏಕಿ ಎಲ್ಲರನ್ನೂ ಕೂಡ ಫ್ರೀ ಅಂತ ಹೇಳಿ ಬಿಡೋದಕ್ಕಾಗಲ್ಲ. ಒಂದು ರೇಟ್ ಅನ್ನು ಫಿಕ್ಸ್ ಮಾಡಿ ಕೆಲವು ಗೇಟ್ಗಳಿಗೆ ಅನುಮತಿಯನ್ನು ಕೊಡಬೇಕು. ಸ್ಕ್ಯಾನ್ ಮಾಡೋದ್ರ ಮೂಲಕವಾಗಿ ಬಿಡೋದ್ರಿಂದ ಜನಕ್ಕೂ ಕೂಡ ಹೆಚ್ಚು ಕನ್ಫ್ಯೂಷನ್ ಆಗೋದಿಲ್ಲ, ಈಸಿಯಾಗಿ ಒಳಗಡೆ ಬರ್ಬೋದು ಅಂತ ಹೇಳ್ತಾರೆ. ಆದ್ರೂ ಕೂಡ ಇದಕ್ಕೆ ಯಾವುದಕ್ಕೂ ಕೂಡ ಅವರು ಸೊಪ್ಪಾಕದೆ ಅವ್ರಿಗೆ ಏನು ಒಂದು ಡಿಸೈಡ್ ಮಾಡಿರ್ತಾರೆ ಅದೇ ರೀತಿಯಾಗಿ ಕಾರ್ಯಕ್ರಮ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಹಿನ್ನೆಲೆಯಲ್ಲಿ ಈ ಒಂದು ದುರಂತ ಸಂಭವಿಸಿರುವಂತದ್ದು. ಹಾಗಾಗಿ CM ಸಿದ್ದರಾಮಯ್ಯನವರು ಕೂಡ ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿ 5 ಜನರನ್ನ ಅಮಾನತು ಮಾಡಿದ್ದಾರೆ. ಅಂದ್ರೆ ಸರ್ಕಾರದ ಇಲ್ಲಿ ವೈಫಲ್ಯತೆ ಎದ್ದು ಕಾಣ್ತಾ ಇದ್ರು ಕೂಡ ಯಾವುದೂ ಕೂಡ ತಮಗೆ ಇದು ಸಂಬಂಧನ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳಿರುವಂತದ್ದು. ಸ್ವತಃ DCM DK ಶಿವಕುಮಾರ್ ಅವರೇ HAL ಇಂದ ಎಸ್ಕರ್ಟ್ ಮಾಡಿ ಆಟಗಾರನ ಕರ್ಕೊಂಡು ಬರ್ತಾರೆ. ಒಂದ್ ಕಡೆ ತಾಜ್ ವೆಸ್ಟ್ ಎಂಡ್ ಬಳಿ ಅವರಿಗೆ ಸೆಕ್ಯೂರಿಟಿಯನ್ನ ಕೊಡಬೇಕು, ವಿಧಾನಸೌಧದ ಬಳಿ ಸೆಕ್ಯೂರಿಟಿಯನ್ನ ಕೊಡಬೇಕು, ಸ್ಟೇಡಿಯಂ ಸುತ್ತಮುತ್ತ ಅವರಿಗೆ ಸೆಕ್ಯೂರಿಟಿಯನ್ನ ಕೊಡಬೇಕು. ಅಲ್ಲದೆ ಆಟಗಾರರು ಮತ್ತೆ ಈ ವಿಧಾನಸೌಧದ ಮುಂಭಾಗದಿಂದ ಸ್ಟೇಡಿಯಂ ವರೆಗೂ ಕೂಡ ಪೆರೇಡ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು, ಅಲ್ಲಿಗೂ ಕೂಡ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಮಾಡ್ಬೇಕಂದ್ರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿ ಬೇಕು. ಇಷ್ಟಾದ್ರೂ ಕೂಡ ಈ ಎಲ್ಲವನ್ನು ತಿಳಿ ಹೇಳಿದ್ರು ಕೂಡ ಸರ್ಕಾರ ಹಠಕ್ಕೆ ಬಿದ್ದು ಈ ಕಾರ್ಯಕ್ರಮವನ್ನ ಮಾಡಿಯೇ ತೀರ್ಬೇಕಂತ ಹೇಳಿ ಮಾಡಿ ಒಂದು ಕ್ರೆಡಿಟ್ ಅನ್ನ ತೆಗೆದುಕೊಳ್ಳಕ್ಕೆ ಹೋಗಿ ಈ ಒಂದು ದುರಂತ ಸಂಭವಿಸಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗ 4 ಅರೆಸ್ಟ್ ಮಾಡಿದ್ದಾರೆ, 2 ವಶಕ್ಕೆ ಪಡೆದಿದ್ದಾರೆ. ಈಗ ನ್ಯಾಯಾಲಯದ ಮುಂದೆ ಅವರನ್ನ ಹಾಜರುಪಡಿಸಿ ತದನಂತರ CID ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸುವ ಸಾಧ್ಯತೆಗಳು ಇರುವಂತಹದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.